ಅದೇ ಮಣ್ಣು ದಾರಿ ಇಳಿಯೋದು ಅಂತ ನೋಡಿ, ಅಲ್ಲಿ ಒಂದು 3 ಬಂಡೆಯಾಗಿ ಇತ್ತು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ, ಒಂದು ಲೆವೆಲ್ಗೆ ಗುಂಡಿ ಒಂದು 2 ಈಗ ಸ್ಟೇಷನ್ ಅದರ ಪಕ್ಕನ ಅಲ್ಲಿ ಇಲ್ಲ, ಬಾಬಳಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಬಳಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುವುದಿಲ್ಲ, ಬಾಬಳಿ ಬೆಟ್ಟ ಟರ್ನ್. ಆ ಬಾಂಗಳಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು, ರಸ್ತೆ ಬದಿ. ರಸ್ತೆ ಬದಿಗೆ ಸ್ವಲ್ಪ ಅದಕ್ಕೆ ಅಲ್ಲಿಗೆ ಉಳಿದ್ರೆ ಅಲ್ಲಿಗೆ ಅಲ್ಲಿ 2 ಬಂಡೆಗಳು ಇದೆ, ದೊಡ್ಡ ದೊಡ್ಡ ಬಂಡೆ ಒಟ್ಟಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದ್ದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಕೆಳಗೆ ನೇತ್ರಾವತಿ ಹತ್ರ ಕೆಳಗಡೆ ಸಂಘದ ಭಟ್ರ ಹೋಟ್ಲ್ ಇದೆ. ಅಲ್ಲೊಂದು ಏನೋ ಸಿಕ್ತು, ಅದೊಂದು 14 ವರ್ಷ 14 ವರ್ಷ ಹುಡುಗಿ ಇರ್ಬೇಕು, ಪೆಟಿಕೋಟ್ ಹಾಕಿರೋದು, ಶಕ್ತಿ ಇಲ್ಲ, ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗೆಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ, ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಈ ಕಡೆ ಸಂಘ ಕೆಳಗೆ ಸಂಘ ಇದೆ ನೋಡಿ, ದೊಡ್ಡ ಸಂಘ, ಸಣ್ಣ ಸಂಘ, ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನವನ್ನು ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಧರ್ಮಸ್ಥಳದ ಈ ಸಂಘದ ಹತ್ರ ಟರ್ನ್ ಒಂದು ತಿರುಗ್ತೀವಲ್ಲ, ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಹೆಣಗಳನ್ನು ಉಂಟಾಗಿದೆ ಒಂದೇ ಜಾಗದಲ್ಲಿ. ಆ ಸೈಡ್ ಅಲ್ಲಿ 9 ಹೆಣಗಳು. ಜಾಗ ಎಲ್ಲ ಗೊತ್ತಿದೆ, ಈಗ ಎಲ್ಲ ಗೊತ್ತಿದೆ. ನಾನೇ ಹೇಳುದು, ಈ ತನಿಖೆ ನನಗೆ ಯಾರಾದ್ರೂ ಗಂಡಿದ್ದವರು ರಕ್ಷಣೆ ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ಇದು ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ. ಅವರು ಇನ್ನೂ ಬರುವುದಿಲ್ಲ, ಅವರು ಇನ್ನೂ ಅವ್ರ ಕತೆ ಮುಗೀತು. ಆದ್ರೆ ಇವ್ರದ್ದು ಎಂತ ಅಂದ್ರೆ, ಆ ಹೆಣಗಳನ್ನು ಮಣ್ಣು ಮಾಡ್ತಿರಲ್ಲ, ಇವರು ಒಂದು ಪುರಸಭೆ ಎಲ್ಲ ಪಂಚಾಯತ್ ಇವರು ತೆಗಿಬೇಕು, ಪಂಚನಾಮೆ ಆಗ್ಲೇಬೇಕು. ಹೆಣವನ್ನು ದೇವಸ್ಥಾನದವರು ತೆಗಿಲಿಕ್ಕೆ ಇಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನ ಕೆಲಸ. ಪಂಚರ್ ಅಂದ್ರೆ ಏನು? ಪೊಲೀಸ್ ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ ಯಾಕೆ ಹೇಳೋದು? ಪಂಚನಾಮೆ ಅಂದ್ರೆ ಏನು?